ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸವಿತಾ. ಗಾಯ್ಸ್, ನಿನ್ನೆ ಬಿಗ್ ಬಾಸ್ ನೋಡಿದ್ರಲ್ವಾ? ಎಲ್ಲರೂ ಕಿವಿ ಮುಚ್ಕೊಂಡಿರ್ತೀರ ಅಂತ ನನಗೆ ಗೊತ್ತು. ಯಾಕೆ ಹೇಳಿ? ಅಬ್ಬಬ್ಬಬ್ಬಾ, ರಾಶಿಕಂದು ವಾಯ್ಸು ಏನು ಗುರು ಅದು! ಹೋಗಿ ಹೋಗಿ ಮಾಳನ ಮೇಲೆ ನೀನು ಯಾರು ಅಂತ ಕೂಗಾಡ್ತಿದ್ದಾಳೆ. ಗಿಡೀ ಬಿಗ್ ಬಾಸ್ ಮನೇಲಿ ಕಿತ್ಕೊಂಡು ಹೋಗೋ ಲೆವೆಲಿಗೆ ಕೂಗಾಡ್ತಾಳೆ. ಏನು ಗುರು ಅವಳದು ವಾಯ್ಸು! ಎಲ್ಲರೂ ಸಿಕ್ಕಿದ್ರೆ ಕುತ್ತಿಗೆಗೆ ಮುರಿದಾಕ್ಬಿಡ್ಬೇಕನ್ನೋ ಅಷ್ಟು ಸಿಟ್ಟು ಬರುತ್ತೆ. ಆಟ ಥರ ಆಡಿ ನಮ್ಮ ಮಾಳಿಗೆ ಬಿಗ್ ಬಾಸ್ ಮನೇಲಿ ಒಂದು ಟಾಸ್ಕ್ ಕೊಟ್ಟಿದ್ರು. ಇವರ ವ್ಯಕ್ತಿತ್ವನ ಗುರುತಿಸ್ಬಿಟ್ಟು ಇಂತಿಂಥದ್ದು ಕೊಡ್ಬೇಕಂತ ಎಲ್ಲ 6-7 ಬಕೆಟಲ್ಲಿ ನೀರು ಕೊಟ್ಟ ಕಪ್ಪು ನೀರು, ಕೆಂಪು ನೀರು, ಮಣ್ಣು ನೀರು, ಕೆಸರು ನೀರು, ಚಿಣಿಮಿಣಿ ನೀರು, ಲಾಸ್ಟಿಗೆ ಕಸ. ಈ ರಾಶಿಕನಂತೂ ಕಸ ಮೂಲೆಗೆ ಹಾಕ್ಬಿಟ್ಟ. ಇವಳಿಗೆ ಆ ಉರಿತು ನೋಡಿ ಕಿತ್ಕೊಂಡು ಅರಿತಿದ್ದಾಳ. ಹಂಗೆ ಕಿತ್ಕೊಂಡು ಕಿರ್ಚ್ಕೊತಿದ್ದಾಳೆ. ಕಿತ್ತೋಗೋದು ಕಾಣದೆ ಗಂಟ್ಲು. ನೀನು ಯಾರು ಸರ್ರೇ ಮಾಡಿದ್ದಾನೆ ನಮ್ಮ ಮಾಳು. ಅದೆಲ್ಲ ಆಯಿತು. ಇವರೆಲ್ಲ ಬಕೆಟ್ ಗ್ಯಾಂಗ್ ಇದೆಯಲ್ಲ ಫ್ರೆಂಡ್ಸ್, ಬಕೆಟ್ ಗ್ಯಾಂಗ್ ಎಲ್ಲ ನಾಮಿನೇಷನ್ ಇದರಲ್ಲಿ. ಆಗ ಒಂದು ಟಾಸ್ಕಲ್ಲಿ ವಿನ್ ಆಗಿಬಿಟ್ರು. ವಿನ್ ಆದಾಗ ಏನಾಯಿತು, ಒಬ್ಬರನ್ನ ಸೇವ್ ಮಾಡ್ಕೋಬೋದು, ಆಟೋದಲ್ಲಿ ಚಾನ್ಸ್ ಇದೆ, ಮತ್ತು ಇನ್ನೊಬ್ಬರನ್ನ ಆಪೋಸಿಟ್ ಟೀಮಿಗೆ ಕಳಿಸ್ಕೋಬೋದು. ಬಂದ್ಬಿಟ್ಲು ಅಶ್ವಿನಿ ಫಸ್ಟಿಗೆ ರಕ್ಷಿತನ ಮಾಡ್ತೀನಿ, ಆಮೇಲೆ ಇಲ್ಲ ಸುಧೀರ್, ಯಾಕಂದ್ರೆ ಇವರೆಲ್ಲ ಒಂದೇ ಗ್ಯಾಂಗ್ ಅಲ್ವಾ. ಆಗ ನಮ್ಮ ರಕ್ಷಿತ ಪುಟ್ಟಿ ಪಾಪ ಆ ಹುಡುಗಿನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಈ ಬೇವರ್ಸಿಗಳು ಕಿತ್ತೋದವು ಇವು ಬಕೆಟ್ ಗ್ಯಾಂಗ್, ಅವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಈ ಕಡೆ ಆಟನೂ ಇಲ್ಲ, ಏನಿಲ್ಲ. ಆಗ ಹೇಳ್ತಾಳೆ, ಇಲ್ಲ ನಾನು ಇದಕ್ಕೆ ಒಪ್ಪಲ್ಲ, ನನ್ನನ್ನು ಸೇವ್ ಮಾಡಿ ಅಂತ. ಆಗ ಶುರು ಮಾಡುವ, ಮುಚ್ಕೋ ಕೂರು ಮುಚ್ಕೊಂಡು. ಇವಳೇ ಎಲ್ಲ ಕಡೆ ತೋರಿಸ್ಕೊಂಡು ಬಿಚ್ಕೊಂಡು ಇವಳಿಗೆ ಎಷ್ಟಾದರೂ ಇವಳು ಬಿಚ್ಕೊಂಡವನ್ನ ನೋಡಿಬಿಟ್ಟು ಬಿಚ್ಕೊಂಡು ತೋರಿಸ್ಬಿಟ್ನಲ್ಲಪ್ಪ. ಮಜಾಲ್ಸು ಬಾಡಿ ಗೀಡಿ ಎಲ್ಲ ನೋಡಿ ಇವಳಿಗೆ 3 ದಿವ್ಸಕ್ಕೆ ಲವ್ ಆಗಿದ್ದು ಇವಳಿಗೆ ಬಿಗ್ ಬಾಸ್ ಮನೇಲಿ, ಆಯಿತಾ. ಇವಳು ಬಿಚ್ಕೊಂಡೇ ತಿರುಗ್ತಾಳೆ. ಅಲ್ಲಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮುಖದ ಹತ್ರ ಮುಖ ಇಟ್ಕೊಂಡು ಕೈ ಸೂರಜ್ ಕೈ ಹಿಡ್ಕೊಂಡಿಲ್ಲ, ಅವನ ತಪ್ಕೊಂಡಿಲ್ಲ ಅಂದರೆ ಇವಳಿಗೆ ತಿಂದನ್ನ ಅರ್ಗಲ್ಲ. ಅಲ್ಲಿ ಶುರು ಮಾಡ್ಕೊಬಿಟ್ಲು, ಸುಮ್ಮನೆ ಇರು ಅಂತ ಹೇಳಿಬಿಟ್ಟು. ಈ ಹುಡುಗಿನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಗುರು ಇವರು. ರಕ್ಷಿತ ಚೆನ್ನಾಗಿ ಹೇಳಿದ್ಲು, ನೀವು ಹೇಳ್ತಾ ಇರೋದು ಸರಿ ಇಲ್ಲ. ಸುದೀಪ್ ಸರ್, ಒಂದು ತಿಳ್ಕೊಳ್ಳಿ, ನೀವು ಲಾಸ್ಟ್ ವೀಕಲ್ಲಿ ಮಾತಾಡಿದಾಗ ನೀವು ಏನು ಹೇಳಿದ್ರಿ ರಕ್ಷಿತನಿಗೆ? ನಿನಗಿಂತ ಸುಮಾರು 10-15 ವರ್ಷ ದೊಡ್ಡವ್ರಿಗೆ ನೀನು ಕಾಲು ತೋರಿಸೋದು ಅಂತ. ನೀವು ಕೆಲವೊಂದು ಯೋಚನೆ ಮಾಡದೆ, ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡೋದು ಯಾವ ಥರ ಇದಾಗುತ್ತೆ ನೋಡಿ. ಪಾಪ ಹುಡುಗಿ ಫುಲ್ ಸೈಲೆಂಟ್ ಆಗಿದೆ. ಕಳೆದ ವಾರ ಥರನೇ ಇದ್ದಿದ್ರೆ ಸರಿ ಕೊಡೋವಳು. ಯಾಕೋ ಆದಷ್ಟು ಸೈಲೆಂಟಾಗಿ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಹೇಳೋದು, ಸರಿಯಾಗಿ ನೀವು ಶನಿವಾರ ಭಾನುವಾರ ಸರಿಯಾಗಿ ಆನ್ಸರ್ ಮಾಡಿಲ್ಲ ಅಂತ ಹೇಳಿದ್ರೆ ಹೀಗೆಲ್ಲ ಆಗುತ್ತೆ. ಈ ನಾಯಿ ನರಿಗಳು ಬಕೆಟ್ ಗ್ಯಾಂಗ್ ಕಿತ್ಕೊಂಡು ಹರ್ಚ್ಕೊತಿದ್ದಾವೆ. ಅವರು ಸೆಲೆಕ್ಟ್ ಮಾಡಿದ್ರೇನೋ ಬಿಟ್ರೇನೋ, ಕರ್ನಾಟಕ ಜನತೆಗೆ ಗೊತ್ತು ರಕ್ಷಿತಾ ಏನು ಅಂತ, ರಕ್ಷಿತನ ಹೇಗೆ ಉಳಿಸ್ಕೋಬೇಕು ಅಂತ, ಎಷ್ಟು ಪ್ರಾಮಾಣಿಕವಾಗಿ ಆಡ್ತಾ ಇದ್ದಾಳೆ ಅನ್ನೋದು ಗೊತ್ತು. ಏನು ಗುರು ಇದು ತೆಗೆದ್ರೆ ಈ ಬಕೆಟ್ ಗ್ಯಾಂಗ್ ಅವ್ರಿಗೆ ಒಬ್ಬರು ತಪ್ಪಿದ್ರೊಬ್ರು ಗಿಲ್ಲಿನ ರಕ್ಷಿತನ ಗಿಲ್ಲಿನ ಟಾರ್ಗೆಟ್ ಮಾಡೋದು ಬಿಟ್ಟರೆ ಬೇರೆ ಇದೇ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗಿರೋದು ಕಿತ್ತಾಡಕ್ಕ, ಜಗಳಾಡಕ್ಕ, ನಿಮ್ಮ ಗಂಟ್ಲೆಷ್ಟಿದೆ, ನಿಮ್ದು ಇದೇನಿದೆ ಇದನ್ನು ತೋರ್ಸೋಕ. ನಿಮ್ಮನ್ನೆಲ್ಲ ಕರ್ನಾಟಕ ಜನ ಹೆಂಗೆ ನೋಡ್ತಿದ್ದಾರೆ ಗೊತ್ತಾ? ಅದರಲ್ಲೂ ರಾಶಿಕಾ ಶೆಟ್ಟಿ ಆ ಥರ ಕಿರ್ಚ್ಕೊತೀಯಲ್ಲ ನೀನು. ಇರೋದಿಷ್ಟು ಇದೆಯಾ, ಹಂಚಿಕಡ್ಡಿ ಥರ ಕಿರ್ಚ್ತೀಯಲ್ಲ ನೀನು. ಸುಮ್ಮನೆ ಆದ್ರೂ ನೀನು ಯಾವ ಥರ ಟ್ರೋಲ್ ಆಗ್ತಾ ಇದೀಯ ಹೊರಗಡೆ ಗೊತ್ತಾ? ಯಾವ ಥರ ಜನ ನಿನ್ನನ್ನು ನೋಡ್ತಾ ಇದ್ದಾರೆ. ಹಿಂದಿ ಬಿಗ್ ಬಾಸಲ್ಲೆಲ್ಲ ನಾವು ಈ ಥರ ನೋಡಿದ್ವಿ. ಒಬ್ಬ ಹುಡುಗನ ಜೊತೆ ಹುಡುಗಿ ಇರೋದು, ಅಸಭ್ಯವಾಗಿ ನಡ್ಕೊಳ್ಳೋದು ಎಲ್ಲ. ಈ ಕನ್ನಡದಲ್ಲೂ ಬಂದುಬಿಡ್ತು ಈ ಸೀಸನ್ 12 ಅಲ್ಲಿ. ಎಷ್ಟು ಕೆಟ್ಟದಾಗ ಕಾಣಿಸ್ಕೊಂತಿದ್ದಾಳೆ. ಇವಳದೇ ಇದು 119 ಇದು. ಅದರಲ್ಲಿ ರಕ್ಷಿತನಿಗೆ ಬಾಯಿ ಮುಚ್ಚು ಅಂತ ಹೇಳೋಕೆ ಬರ್ತಾ ಇದ್ದಾಳೆ. ಅಷ್ಟು ಚೆನ್ನಾಗಿ ಆಡೋ ಹುಡುಗಿನ ಟಾರ್ಗೆಟ್ ಮಾಡ್ಕೊಂಡು ಅಲ್ಲ ಬಿಗ್ ಬಾಸ್, ನಿಮ್ಮ ಮನೇಲಿ ನೀವು ಇಂಥವನ್ನೆಲ್ಲ ಕಾಂಜ ಪಿಂಜಿ ಎಂತೆಂಥವೋ ಸೇರಿಸ್ಕೊಂಡಿದ್ದೀರಲ್ಲ, ಏನು ಇವುಗಳಿಂದ ಉಪಯೋಗ ಏನು ನೀವು ಸಮಾಜಕ್ಕೆ ತಿಳಿಸ್ತಾ ಇದ್ದೀರಾ? ನೀವು ಬಿಗ್ ಬಾಸ್ ಮನೆಗೆ ಕರ್ಕೊಬಂದಿರೋದು ಪ್ರಾಮಾಣಿಕವಾಗಿ ಆಡಿ
ಅವರ ವ್ಯಕ್ತಿತ್ವನ ತೋರ್ಸೋಕ್ಕೆ, ನೀಟಾಗಿ ಆಡೋಕ್ಕೆ, ಒಳ್ಳೇದು ಅನ್ಸ್ಕೊಂಡು ಹೋಗೋಕ್ಕೆ. ಅದು ಬಿಟ್ಟು ಬರೀ ಒಬ್ರಿಗೊಬ್ರು ಟಾರ್ಗೆಟ್ ಮಾಡಿಕೊಂಡು ಇದು ಮಾಡಿಕೊಂಡು ಬೈಕೊಂಡು ಜಗಳ ಆಡ್ಕೊಂಡು ಇದನ್ನು ನೋಡೋಕ್ಕೋ ಬಿಗ್ ಬಾಸ್ ಶೋ ಇರೋದು. ಏನು ಅವಳದು ಪುಣ್ಯದ ಗೆತ್ತಿದ್ದು ಗಂಟ್ಲ ಅದು ಚಿಕ್ಕ ಹುಡುಗಿ. ಇದು ಎಲ್ಲ ಸೇರಿ ಒಂದು ವಾರ ಬಿಟ್ಟು ಒಂದು ನಿಮಿಷನೂ ಪುರುಷೊತ್ತಿಲ್ಲದಾಗೆ ಒಬ್ಬರಾದ್ಮೇಲೆ ಮುಗಿ ಬೀಳ್ತಾರಲ್ಲ. ಇದನ್ನೆಲ್ಲ ನೋಡಿ ಹಿಂಗೆ ನೀವಿದ್ರೆ ಕರ್ನಾಟಕ ಜನತೆ ಯಾರು ಈ ಬಿಗ್ ಬಾಸ್ ಶೋನೇ ನೋಡಲ್ಲ. ಎಷ್ಟು ದೊಡ್ಡ ರಿಯಾಲಿಟಿ ಶೋ, ಎಷ್ಟು ಆಸೆಯಿಂದ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡ್ತಾರೆ ಎಲ್ಲರೂ. ಇಂಥವೆಲ್ಲ ಕರ್ಕೊಂಡು ಕೂತ್ರೆ ನಿಮ್ಮ ಬಿಗ್ ಬಾಸನ್ನ ಗ್ಯಾರಿಂಗ್ ನಾಯಿ ಕೂಡ ಮುಸ್ ನೋಡಲ್ಲ. ನಾಯಿನೂ ಅಷ್ಟೊಂದು ಹಿಂಸೆಗಳಾಗುತ್ತೆ. ಇವ್ರನ್ನೆಲ್ಲ ಒದ್ದು ಓಡಿಸಿ ಫಸ್ಟು. ಸುದೀಪ್ ಸರ್ 1 ಗಂಟೆ ಒಂದೇ ವಿಷಯ ತಗೊಂಡು ಲೆಕ್ಚರ್ ಕೊಡ್ತೀರಲ್ಲ ಇಷ್ಟುದ್ದಕ್ಕೆ. ಇದನ್ನೆಲ್ಲ ಇದು ಮಾಡಿ ತಪ್ಪಲ್ವಾ? ನಾವೇನು ರಕ್ಷಿತನ ಹೊಗಳ್ತಾ ಇಲ್ಲ, ಗಿಲ್ಲಿನ ಹೊಗಳ್ತಾ ಇಲ್ಲ, ಬೇರೆಯವ್ರನ್ನ ಏನು ಬೇಕಂತ ಇದು ಮಾಡ್ತಿಲ್ಲ. ಅವ್ರು ಆಡ್ತಾ ಇರೋ ಆಟಗಳಾದರೂ ಒಂದಾದ್ರೂ ನೆಟ್ಟಗಿದೆಯಾ? ಜನಗಳಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್, ಕಾಮಿಡಿ, ತಮಾಷೆ, ಎಂಟರ್ಟೈನ್ಮೆಂಟ್ ಬೇಕಾಗಿರೋದು. ಕಿತ್ತೋಗಿರೋ 3 ಕಾಸಿಗೆ ಪ್ರಯೋಜನ ಇಲ್ಲದೆ ಇರೋ ಜಗಳನ ತಗೊಬಿಟ್ಟು ಏನ್ರಿ ಮಾಡ್ತಾರೆ ಮಿಸ್ಟರ್ ಸುದೀಪ್ ಅವರೇ? ಏನು ಮಾಡ್ತಾರೆ? ಈ ತಲ್ಕೆಟ್ ಮೆಂಟಲ್ ನನ್ನ ಮಗ ಧ್ರುವಂತ ಬಂದ ಟಾರ್ಗೆಟ್ ರಕ್ಷಿತನ ಗಿಲ್ಲಿನ. ಅದರಲ್ಲಿ ಕಾಕ್ರೋಚು ಅವ್ನು ಕರೆಕ್ಟ್ ಸೊಳ್ಳೆ ಹೊಡಿಯವನೇ, ಸೊಳ್ಳೆಗೆ ಔಷಧಿ ಹೊಡಿಯವನು ಅವಂದಾಯ್ತು, ಜಾನ್ವಿದಾಯ್ತು, ರಕ್ಷಿತಂದಾಯ್ತು. ಒಬ್ರಾದ್ಮೇಲೆ ನೀವು ಕೊಡೋ ಅಂತ ಆನ್ಸರ್ಗಳೇ ಇವ್ರು ಈ ಬಕೆಟ್ ಗ್ಯಾಂಗ್ ಎಲ್ಲ ಎತ್ಕಟ್ಟೋಕ್ಕೆ ಮೇನ್ ರೀಸನ್ನೇ ಸುದೀಪ್ ಸರ್. ನೀವು ಕೊಟ್ಟಿರೋ ಅಂಥ ಆನ್ಸರ್ಗಳು ನೀವೆಲ್ಲ ಖಡಕ್ಕಾಗಿ ಎಲ್ಲ ನಿಂತ್ಕೊಂಡು ಅವ್ರಿಗೆ ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟಿದ್ರೆ ಇಲ್ಲಿವರೆಗೆ ಆಗ್ತಿರ್ಲಿಲ್ಲ. ಏನು ಮಾಡಬೇಕು ಆ ಮಗು? ಹಾಗಾದರೆ ಏನು ಮಾಡಬೇಕು? ಆಟ ಥರ ಆಡ್ರಿ ಪುಣ್ಯಾತ್ಮರ. ಆಟ ಥರ ಆಟಾಡಿ ನೆಟ್ಟಾಗಿ ಹೊರಗೆ ಬರೋದು ನೋಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಟಾರ್ಗೆಟ್ ಮಾಡ್ಕೊಂಡು ಕಚ್ಚಾಡ್ಕೊಂಡು ತೀರಾಡ್ಕೊಂಡು ಹುಚ್ಚಿಗಳ ಥರ ಬಡ್ಕೊಂಡ್ರೆ ಯಾವ ನಾಯಿ ನೋಡುತ್ತೆ? ನಿಮ್ಮನ್ನು ಹೊರಗಡೆ ಬಂದರೆ ಜನ ನಿಮ್ಮನ್ನು ಯಾವ ದೃಷ್ಟಿನಲ್ಲಿ ನೋಡ್ತಾರೆ? ನಿನಗಿದು ಬೇಕಾ ರಾಶಿಕಾ? ಎಷ್ಟು ಅಸಹ್ಯವಾಗಿ ಆಡ್ತೀಯಲ್ಲ. ಏನು ನೀನು ಅಲ್ಲಿಂದ ಇದು ಮಾಡ್ಕೊಂಡು ಹೋಗೋದು ಏನಿದೆ? ಅದರಿಂದ ಪ್ರೀತಿಯಿಂದ ನೋಡು. ಏನು ಕಿರ್ಚ್ಕೊಂಡು ಹಾರ್ತೀಯ? ಸೂರಜ್ ಬಂದ ತಕ್ಷಣ ನೀನು 3 ದಿವಸಕ್ಕೆ ಬಾಡಿ ನೋಡಿ ಲವ್ ಮಾಡಿದವಳು. ನೀನು ಬಾಡಿ ನೋಡಲ್ಲ ಲವ್ ಮಾಡಬೇಕಾಗಿರೋದು, ಹಾರ್ಟನ್ನು. ಯಪ್ಪ ತಾಯಿ, ನೀನೇ ಅಷ್ಟು ನಿನ್ನ ಬಗ್ಗೆ ಮಾತಾಡೋದೇ ಇದು ಅಂಥವಳು. ನೀನೇ 3 ಬಿಟ್ಟವಳು. ಹೋಗಿ ರಕ್ಷಿತನ ಇದು ಮಾಡ್ತಾ ಇದೆಯಲ್ಲ ನೀನು. ರಕ್ಷಿತನಿಗೆ ಹವ ನೋಡು. ಹೊರಗಡೆ ಬರ್ತೀಯ ಸದ್ಯದಲ್ಲೇ ಹೀಗೆ ಚೀರಾಡಿ ಕೂಗಾಡಿ ಹಾರಾಡಿ ಬಂದ್ಬಿಟ್ಟು ನೋಡು. ತಲೆ ಕೆಟ್ಟೋಗ್ಬಿಡುತ್ತೆ ನಿನಗೆ. ರಕ್ಷಿತನ ಜನ ಯಾವ ಥರ ನೋಡ್ತಾ ಇದ್ದಾರೆ, ನಿನ್ನನ್ನು ನಿಮ್ಮ ಬಕೆಟ್ ಗ್ಯಾಂಗನ್ನು ಜನ ಹೆಂಗೆ ನೋಡ್ತಾ ಇದ್ದಾರೆ ಅಂತ. ಪ್ರಾಮಾಣಿಕತೆ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ ನಮ್ಮ ರಕ್ಷಿತ. ಅಂತಳಿಗೆ ಹೋಗಿ ನೀನು ಕಸಾನೆ. ಹೋಗಿ ಮಾಳು ಜೊತೆ ನೆಗೆದು ಆಡ್ತಾ ಇದೆಯಲ್ಲ ನೀನು. ನೆಗೆದು ಮಾಳು ನಿನಗೆ ಕರೆಕ್ಟಾಗಿ ಕೊಟ್ಟಿದ್ದಾನೆ ಎಲ್ಲರಿಗೂ. ಎಲ್ಲೋದ್ರು ನಾ ಹೇಳಿದ್ನಲ್ಲ, ಇವಳು ನನ್ನ ಜೊತೆ ಕರೆಕ್ಟಾಗಿ ಮಾತಾಡಿದ್ದೇ ಇಲ್ಲ ಅರ್ಧ ಗಂಟೆ ಕೂತಿ ಕೂಡ ಅಂದ್ವಾಗ ನೀನು ಸೂರ್ಯನ ಸೊಂಟ ಕೈ ತೋಳು ತಬ್ಕೊಂಡು ನೀನು ಎಲ್ಲೋ ಒಂದು ಕಡೆ ಕೂತ್ಕೊಂಡು ನೀನು ಮಜಾ ತಗೊಳ್ಳೋ. ನೀನು ಮನೇಲಿ ಬೇರೆ ಗಂಡಸರು, ಬೇರೆ ಅಣ್ಣಂದಿರೋ ತಮ್ಮದಿರೋ ಹೆಂಗಸರು ನಿನಗೆಲ್ಲಿ ಕಾಣ್ತಾರೆ ಕಣ್ಣಿಗೆ? ಈಗ ಅವಳ ಮೇಲೆ ನೆಗಿತಾ ಇದೀಯ, ರಕ್ಷಿತನ ಮೇಲೆ. ಪ್ರತಿ ಸಲ ನಿಂದಿದೆ ತಪ್ಕೊಂಡಿರೋ ಅವನ್ನೇ. ನೀನು ಅದಕ್ಕೆ ಹೋದ ಬಿಗ್ ಬಾಸ್ ಮನೇಲಿ, ಹೊರಗಡೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು. ಯಾವ್ಯಾವ ಥರ ನಿನ್ನ ಟ್ರೋಲ್ ಮಾಡ್ತಿದ್ದಾರೆ ಜನ ಅಂತ ಬಂದ್ಬಿಟ್ಟು ನೋಡು. ಹೋಗ್ಲಿ ನಿಮ್ಮ ಅಪ್ಪ ಅಮ್ಮನ್ನ ಕೇಳು, ಸುಧಾರಿಸ್ಕೊಳ್ಳಲ್ಲ ಸದ್ಯಕ್ಕೆ. ನೀನು ನ್ಯಾಯವಾಗಿ ಆಟ ಆಡಿ ಹೊರಗೆ ಬರೋದು ಕಲಿ. ಅದು ಬಿಟ್ಟು ಸುಮ್ಮನೆ ನಿಮಗೆ ಬೇಕಾದವ್ರನ್ನೇ ನಿಮ್ಮ ಗ್ಯಾಂಗಲ್ಲಿ ಇಟ್ಕೊಳ್ಳೋದು, ಬೇಕಾದವ್ರನ್ನೇ ಸೇವ್ ಮಾಡ್ಕೊಳ್ಳೋದು. ಇಲ್ಲ ನಿಮಗೆ ನೀನೇ ಮುಂದೆ ಹೋಗ್ಬಿಡ್ತೀಯ. ಇವ್ರನ್ನೆಲ್ಲ ಬಿಟ್ಟರೆ ನಾವು ಸೋಲ್ತೀವಿ. ಆಟ ಎಲ್ಲರಿಗೂ ಚಾನ್ಸ್ ಕೊಡಬೇಕು. ಅದನ್ನು ಬಿಗ್ ಬಾಸ್ ಮನೇಲಿ ಅವ್ರು ವಾರ್ನ್ ಮಾಡಬೇಕು. ಪ್ರತಿಯೊಬ್ಬರು ಆಟ ಆಡಬೇಕು. ಒಬ್ಬರು ಆಟ ಆಡಿ ಕಾಣಿಸ್ಕೊಳ್ಳೋದು, ಇನ್ನು ಬಾಕಿಯವರು ಸುಮ್ಮನೆ ಕೂರೋದು, ಆಮೇಲೆ ಕಳಪೆ ಯೂಸ್ಲೆಸ್ ಅನ್ಕೊಂಡು ಬೋರ್ಡ್ ಹಾಕೋಬಿಟ್ಟು ವಾಪಸ್ ಮನೆಗೆ ಬರೋದಾ? ಯಾಕೆ ಪ್ರತಿಯೊಬ್ಬರಿಗೂ ಚಾನ್ಸ್ ಕೊಡಲ್ಲ? ಬಿಗ್ ಬಾಸ್ ಎಲ್ಲವೂ ಅವ್ರ ಮೇಲೆ ನೀವು ಹೊರಿಸ್ಬಿಟ್ರೆ ಅವ್ರವ್ರ ಡಿಸಿಷನ್ ಅವ್ರವರೇ ತಗೊತಾರೆ. ಅದ್ರ ಬದಲು ಸಮಾನವಾಗಿ ಎಲ್ಲರೂ ಆಟ ಆಡಬೇಕು ಅಂತ ಯಾಕೆ ಹೇಳಲ್ಲ ನೀವು? ಹೇಳಬೇಕಲ್ವಾ? ಪ್ರತಿಯೊಬ್ಬರಿಗೂ ಆಟ ಸಿಗಬೇಕು ಅಂತ. ಆಗ್ತಾನೆ ನಾವು ಎಲ್ಲರ ಆಟನ ನೋಡೋಕ್ಕಾಗೋದು. ಒಬ್ಬರು ಸೈಡಲ್ಲಿ ಕೂರೋದಂತೆ, ಒಬ್ಬರು ಉಸ್ತುವಾರಿ ಅಂತೆ 2 ಜನ. ಇನ್ನು ಇವರು ನೆಗೆದಾಡೋದಂತೆ. ಇವರು ಅಕಸ್ಮಾತ್ ಗೆದ್ದರೆ ಇವ್ರಿಗೆ 2 ಕೊಂಬು, ಸೋತ್ರೆ ನಾವು ಸೋತ್ವಿ ಅನ್ನೋದೊಂದಿದು. ಎಲ್ಲರಿಗೂ ಚಾನ್ಸ್ ಕೊಡಿ.
ಆಮೇಲೆ ಈ ಥರ ಕಿತ್ತಾಡೋದು ದಿನ ತಪ್ಪಿದ್ರು ಬಿಗ್ ಬಾಸ್ ಕಿತ್ತಾಟ ಚೀರಾಟ ಹೊಲಸು ಅಸಹ್ಯ ಅನ್ಸತ್ತೆ ನಮಗಂತೂ. ಇದೆಯಂತ ಬದನೆಕಾಯಿ ಬಿಗ್ ಬಾಸ್ ಇದು ಬಿಗ್ ಬಾಸ್ ಅಂತಾರ ಇದನ್ನು ಯಾರಾದರೂ? ನಾವು ಅನ್ಕೋತಿದ್ವಿ ನಮ್ಮ ಕನ್ನಡದಲ್ಲೂ ಇಷ್ಟು ದೊಡ್ಡ ರಿಯಾಲಿಟಿ ಶೋ ಎಲ್ಲ ನಡೀತಾ ಇದೆ, ಯಪ್ಪ ಏನು ನಾವು ಯಾರಿಗೇನು ಕಮ್ಮಿ ಇಲ್ಲ ಅಂತ. ನೀವು ಆಟಕ್ಕೂ ನೀವು ಇಟ್ಕೊಂಡಿರೋ ಕಂಟೆಸ್ಟೆಂಟ್ಗಳಿಗೂ ನೀವು ಶನಿವಾರ ದಿನ ಬಂದು ಕೊಡೋ ಅಂಥ ಆನ್ಸರ್ಗಳಿಗೂ ಕರೆಕ್ಟಾಗಿದೆ. ಅಯ್ಯ ದೇವರೇ. ಇವತ್ತು ರಾಶಿಕಾ ನೀನು ಮಾಡಿದ್ದೇನು ರಕ್ಷಿತನ? ಇಂಥವಳು ನಮ್ಮ ಗ್ರೂಪಲ್ಲಿದ್ದರೆ ನಾವು ನಾಮಿನೇಟಿಂದ ಹೊರಗೆ ಬರೋಕ್ಕೇ ಆಗಲ್ಲ, ಹೊರಗೆ ಹಾಕ್ಬಿಡೋಣ. ಹೊರಗೆ ಯಾಕೆ ಹಿಂಗೆ ತಾಳ ಹೊಡಿತಾರಲ್ಲ ನೀವೆಲ್ಲ ಕೂತ್ಕೊಂಡಾಗ, ನಿಮ್ಮ ಗುಂಪಲ್ಲಿ ಕರೆಕ್ಟಾಗಿದ್ದೀರಲ್ಲ ವಸ್ಟ್ಗಳು, ಆ ಥರ ಆಗಲ್ಲ ಅಂತನಾ? ಪ್ರಾಮಾಣಿಕವಾಗಿ ಆನ್ಸರ್ ಮಾಡ್ತಾಳಲ್ಲ ಮುಖದ ಮೇಲೆ ಹೊಡೆದಂಗೆ, ಅದಕ್ಕೇನಾ ಹೊರಗೆ ಹಾಕ್ಬಿಡೋಣ? ನೀನು ಚಾನ್ಸೇ ಕೊಡಲ್ಲ ಅವಳು ತೋರಿಸ್ಕೊಳೋಕ್ಕೆ, ನೆಕ್ಕೊಂಡು ಹೋಗ್ತೀಯಾ ನಂದೆಲ್ಲ ಇಡ್ಲಿ ಅಂತ. ಆಟ ಥರ ಆಡು ಎಲ್ಲರಿಗೂ. ನೀನೇ ಏನು ದೊಡ್ಡ ಇವಳ ಬಿಗ್ ಬಾಸ್ ಮನೇಲಿ, ನೀನು ಬ್ಯೂಟಿ. ಅವನು ಮುಟ್ಟಾಳ ಯಾವಾಗ ಕೊಟ್ಟನೋ ಸೂರಜ್ಜು ಸೂಪರ್ ಲೇಡಿ ಅಂತ, ನಿನಗೆ ಎಲ್ಲ ತಲೆ ಮೇಲೆ ಹೋಗ್ಬಿಡ್ತು ನಿಂದು. ಅಯ್ಯಪ್ಪ ನೀನು ನಾನು ಅದೇ ಹೇಳೋದು, ನೀನು ಆದಷ್ಟು ಬೇಗ ಹೊರಗೆ ಬಂದುಬಿಟ್ಟು ನಿನ್ನ ಕೆಲವೊಂದು ಟ್ರೋಲ್ ಮಾಡಿದ್ದಾರೆ ಜನಗಳು, ವಿಡಿಯೋಗಳನ್ನ ಬಂದು ನೋಡು ನೀನು ಅಂತ. ಆಮೇಲೆ ಹೇಳ್ತೀಯ ಮಧ್ಯ ಬಂದಾಗ ಮುಚ್ಕೋ, ಬಾಯಿ ಮುಚ್ಚ್. ನಿನ್ನ ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ಯಾ ರಕ್ಷಿತನಿಗೆ ಮುಚ್ಕೊಳ್ಳೋಕ್ಕೆ? ನಿನ್ನ ಏನಾದರೂ ಭಿಕ್ಷೆ ಬಿಡ್ತಿದ್ದಾಳ? ನೀನು ಗಿಚ್ಕೋ ಎಲ್ಲ ಫಸ್ಟು ನೀನು ಮುಚ್ಕೋ. ಸೊಂಟ ತೋರಿಸ್ಕೊಂಡು ತಿಕ್ಕ ತೋರಿಸ್ಕೊಂಡು ಎದೆ ತೋರಿಸ್ಕೊಂಡು ಎಲ್ಲ ಕೂತ್ಕೊಂತೀಯಲ್ಲ ಸೂರಜನ ತಂಬ್ಕೊಂಡು, ನೀನು ಮುಚ್ಕೋ ಫಸ್ಟು, ಅದನ್ನು ಮುಚ್ಕೋ, ಆಮೇಲೆ ಬಾಯಿ ಮುಚ್ಕೋ ಅಂತ ಹೇಳೋ. ಏನು ಕೂಗ್ತೀಯ? ಮಾಳನ್ನು ಬಿಡಲ್ಲ, ಯಾರನ್ನು ಬಿಡಲ್ಲ. ನಿನ್ನ ಗಂಟ್ಲು ನೋಡಿದರೆ ವಾಂತಿ ಬರುತ್ತೆ, ಅಸಹ್ಯ ಆಗುತ್ತೆ. ನಿನ್ನ ಅವತಾರ, ನಿನ್ನ ಮುಖ, ನೀನು. ನಾನಿದೆಲ್ಲ ಹೇಳ್ಬಾರ್ದು. ಒಬ್ಬರದ್ದು ಬಾಡಿ ಶೇಮ್ ಎಲ್ಲ ಮಾಡೋ ರೈಟ್ಸ್ ಯಾರಿಗೂ ಇಲ್ಲ. ನೀನು ಆಡ್ತೀಯಲ್ಲ, ನೀನು ಪ್ರಾಮಾಣಿಕವಾಗಿ ಇದ್ದಿದ್ರೆ ನಾನು ಇದೆಲ್ಲ ಹೇಳ್ತಾ ಇರಲಿಲ್ಲ ಆಯಿತಾ? ನಿನ್ನ ಬುದ್ಧಿ, ನಿನ್ನ ಅವತಾರ ಎಲ್ಲ ಕರೆಕ್ಟಾಗಿದೆ. ಅದ್ರ ಜೊತೆಗೆ ಯಾವಾಗಲೂ ಒಂದ್ಸಲ ಚಾನ್ಸ್ ಸಿಕ್ತು ಅಂತ ನಿನ್ನ ತಮ್ಮ ನಿನ್ನ ಹೊತ್ಕೊಂಡು ರಘು ಸರ್ ಜೊತೆ ಹೇಳ್ತಾ ಇದ್ದ, ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳಿಬಿಟ್ಟು. ನಿಮ್ದೆಲ್ಲ ಇದೇ ಗ್ಯಾಂಗ್ ಅನಿಸುತ್ತೆ. ನೀನು ಅದಕ್ಕೆ ಹಿಂಗೆ ಆಡ್ತೀಯ. ಬಿಗ್ ಬಾಸ್ ಮನೆ ಅನ್ನೋದು ನೀವು ಇಷ್ಟು ಜನ ಇದ್ದೀರಲ್ಲ ಇಷ್ಟದ್ದು ಮಾತ್ರ ಅಲ್ಲ, ಬಿಗ್ ಬಾಸ್ ಅನ್ನೋದು ಇಡೀ ಕರ್ನಾಟಕದ ಆಸ್ತಿ. ತಿಳ್ಕೊ ಫಸ್ಟು. ಹೇಗೆ ಆಡಬೇಕು, ಹೇಗೆ ಮಾತಾಡಬೇಕು ಏನು ಅನ್ನೋದನ್ನು. ಬಾಯಿಗೆ ಬಂದಿದ್ದೆ ಹುಚ್ಚು ಥರ ಅಲ್ಲ ಅಂತೂ ಹೋಗಿ ಬಂದು ಮಾಡಬಾರದು ಮಾಡಿ ಕಸ ಸುರಿಸ್ಕೊಬಿಟ್ಟಲ್ಲ. ನಿನ್ನ ದೌಲತ್ತು, ನಿನ್ನ ದುರಹಂಕಾರಕ್ಕೆ ಸಾಕು ಸರಿಯಾಗಿ ಕೊಟ್ಟ ಮಾಡು. ಹೋಗಿ ಮಾಡೋಕ್ಕೆ ಹೇಳೋಕೆ ಬರ್ತೀಯಲ್ಲ. ಅವನು ಅಷ್ಟು ಚೆನ್ನಾಗಿ ಯೋಚನೆ ಮಾಡಿ ಆನ್ಸರ್ ಕೊಡ್ತಾನೆ. ಸುಮ್ಮನೆ ನಿಮ್ಗಳ ಥರ ಹುಚ್ಚರ ಥರ ಕಿರ್ಚ್ಕೊತಾನ ಮಾಡು. ಯಾರಾದ್ರು ನಂಬೋ ಅಂತ ಮಾತಾ? ಸರಿಯಾಗಿ ಕಸನ ಸುರಿಸ್ಕೊಬಿಟ್ಟು ಬರ್ತೀಯ ಟವಲ್ಗೆ. ಯಾರಿಗೆ ಹೇಳಿದ್ ನೀನು ಥೂ ಅಂತ? ನಿನ್ನ ಅಪ್ಪನ ಮನೆ ಇದ್ರಲ್ಲಿದ್ದಾರ ಎಲ್ಲರೂ? ಥೂ ನಿನ್ನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಥೂ ಅನ್ನೋ 100 ಸಲ ಉಕ್ಕೋ. ಯಾರು ಬೇಡ ಅಂತಾರೆ? ಬಿಗ್ ಬಾಸ್ ಮನೇಲಿ ನಿಂತ್ಕೊಂಡು ನೀನು ಥೂ ಅಂತ ಉಗಿಯೋದು, ಅವ್ರಿವ್ರಿಗೆ ಇದು ಮಾಡೋದು ಎಲ್ಲರೂ ನಾವೆಲ್ಲ ಕೇಳ್ತೀವಿ. ಅವ್ರು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಶೋ ನಡೆಸ್ಕೊಡೋ ಹೋಸ್ಟನ್ನೇ ಬಿಡ್ತಾ ಇಲ್ಲ ನಾವುಗಳೆಲ್ಲರೂ. ಕರೆಕ್ಟ್ ಆನ್ಸರ್ ಕೊಡ್ತಾ ಇದ್ದೀವಿ. ಇನ್ನು ನಿನ್ನಂತವಳು, ನೀನು ಆಟ ಆಡೋಕೆ ಹೋಗಿರೋಳು ನೀನು ಥೂ ಅಂತ ಹೇಳಿಬಿಟ್ರೆ ನೆಟ್ಟಗಿರೋರು ಚೆನ್ನಾಗಿ ಆಟ ಆಡೋರಿಗೆ ಬಿಟ್ಬಿಡ್ತೀವ ನಾವೆಲ್ಲ? ಇರೋ ಮರ್ಯಾದೆ ಯಾಕೆ? ಒಂದು ಸಂಸ್ಕಾರಯುತವಾಗಿ ಮಾತಾಡು. ಪಾಪದ ನಿಮಗೆ, ನಿಮ್ಮ ಕಣ್ಣಿಗೆ ಬಕೆಟ್ ಗ್ಯಾಂಗಿಗೆ ಅವರಿಬ್ಬರೇನ ಕಾಣೋದು? ಗಿಲ್ಲಿ ಮತ್ತು ರಕ್ಷಿತಾ, ಇನ್ಯಾರು ಕಾಣ್ತಾ ಇಲ್ವಾ ನಿಮಗೆ? ಹೋಗಿ ಬಂದು ಅವ್ರ ಹತ್ರ ಹಾರ್ತಾ ಇದ್ದೀರಲ್ಲ, ಏನು ಅನ್ಕೊಂಡಿದ್ದೀರಾ ನೀವು ನಿಮ್ಮನ್ನು? ಸುದೀಪ್ ಸರ್ಗೆ ಬುದ್ಧಿ ಇಲ್ಲ ಅಷ್ಟೇ, ಸಮಾಧಾನ ಮಾಡಿ ಕೂರಿಸ್ತಾರಲ್ಲ. ನಿಮ್ಮಂಥವ್ರಿಂದ ಈ ಸೀಸನಲ್ಲಿ ಅವ್ರಿಗಿರೋ ಬೆಲೆನೂ ಹೋಯ್ತು ಅಷ್ಟೇ, ಬಿಗ್ ಬಾಸ್ ಶೋಗೂ ಹೋಯ್ತು ನಿಮ್ಮಂಥವ್ರಿಂದ. ಸುದೀಪ್ ಸರು ಅವರು ಇದನ್ನು ಜನರ ಮನಸ್ಸಿಂದ ಇದಾಗ್ತಾ ಇದ್ದಾರೆ, ಚೀಪ್ ಆಗ್ತಾ ಇದ್ದಾರೆ. ಎನಿವೆ ಫ್ರೆಂಡ್ಸ್, ಟುಡೇ ನೋಡೋಣ ಏನಾಗುತ್ತೆ ಇವತ್ತಿಂದು ಬಿಗ್ ಬಾಸ್ ಶೋ. ಇವತ್ತು ನಾನು ಇಷ್ಟು ಹೇಳಿದ್ದು ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮೆಲ್ಲರ ಕಮೆಂಟ್ ನನಗೆ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಒಂಥರ ನಾನೇನು ಇದು ಪರ್ಸ್ನಲ್ ಆಗಿ ಅಂತ ಅಲ್ಲ, ನಂಗೆ ತುಂಬ ಹರ್ಟ್ ಆಗುತ್ತೆ. ತುಂಬ ಇದು ಏನೋ ಒಂದು ಇದರಲ್ಲಿ ನಾವು ನೋಡ್ತಾ ಇರುವಾಗ ಹೋಗಿ ಬಂದು ಪಾಪದ ಮಕ್ಕಳನ್ನೆಲ್ಲ ಈ ಥರ ಟಾರ್ಗೆಟ್ ಮಾಡ್ತಾ ಇದ್ರೆ ನಾವು ಯಾಕೆ ಸುಮ್ಮನೆ ಕೂತ್ಕೋಬೇಕು? ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಇದೆಯಲ್ಲ, ಕ್ವಶನ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ.